ಕೋಟೆನಾಡು ಚಿತ್ರದುರ್ಗದಲ್ಲಿ ನಾಳೆ BSY ಅಭಿಮಾನೋತ್ಸವ ನಡೀತಾ ಇದೆ. ಬನ್ನಿ ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಇದ್ದಾರೆ. ಮಾತನಾಡಿಸಿ ಸರ್, ನಾಳೆ ಅಭಿಮಾನೋತ್ಸವ ನಡೀತಾ ಇದೆ. ಇದು ಪಕ್ಷದ ಕಾರ್ಯಕ್ರಮನ ಅಥವಾ ಪಕ್ಷಾತೀತವಾಗಿ ನಡೀತಾ ಇರುವಂಥ ಒಂದು ಕಾರ್ಯಕ್ರಮನ ಸರ್? ನಾಳೆನ ಆ ವೇದಿಕೆ ಮೇಲೆ ರಾಜ್ಯದ ಎಲ್ಲ ಸಮಾಜದ ಗುರುಗಳು, ಸ್ವಾಮೀಜಿಗಳು, ಮಠಾಧೀಶರು ಬರ್ತಾ ಇದ್ದಾರೆ ಅಂತೇಳಿದ್ರೆ ರಾಜಕೀಯೇತರ ಕಾರ್ಯಕ್ರಮವೇ. ರಾಜ್ಯದಲ್ಲಿರ್ತಕ್ಕಂಥ ಜಗದ್ಗುರುಗಳು, ಪರಮ ಪೂಜ್ಯ ಸ್ವಾಮೀಜಿಗಳು ಯಾವತ್ತೂ ಕೂಡ ಯಡಿಯೂರಪ್ಪವ್ರನ್ನ ಆಶೀರ್ವಾದ ಮಾಡ್ಕೊಂಡು ಬಂದಿದ್ದಾರೆ, ಅವ್ರಿಗೆ ಬಲವನ್ನು ತುಂಬಿಕೊಂಡು ಬಂದಿದ್ದಾರೆ, ಸಂಕಷ್ಟದ ಕಾಲದಲ್ಲಿ ಅವ್ರ ಜೊತೆ ನಿಂತಿದ್ದಾರೆ, ಮತ್ತು ಲಕ್ಷಾಂತರ ಕಾರ್ಯಕರ್ತರು. ಹಾಗಾಗಿ ಇದು ಈಗ ಯಾವುದೇ ಚುನಾವಣೆಗಳು ಇಲ್ಲ, ತಾವೇ ನೋಡ್ತಾ ಇದ್ದೀರಿ. ವಿಧಾನಸಭೆ, ಲೋಕಸಭೆ ಯಾವುದೇ ಚುನಾವಣೆಗಳು ಇಲ್ಲ. ಆದರೆ ಎಲ್ಲ ಅಭಿಮಾನಿಗಳ ಅಪೇಕ್ಷೆ ತಕ್ಕಂತೆ ಅಂಥ ಒಬ್ಬ ಮಹಾನ್ ನಾಯಕನಿಗೆ ಅಭಿನಂದನೆ ಸಲ್ಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ. ವಿಜೇಂದ್ರ ಅವರ ರಾಜಕೀಯ ಭವಿಷ್ಯಕ್ಕೆ ನಾಳಿನ ಒಂದು ಸಮಾವೇಶ ಒಂದು ಮಹತ್ತರ ತಿರುವನ್ನು ಕೊಡಬಹುದಾ ಅಂತ? ಶಿಕಾರಿಪುರ ತಾಲೂಕಿನ ಜನತೆ, ಮತದಾರರು, ನಮ್ಮ ಕಾರ್ಯಕರ್ತ ಪರಿಶ್ರಮ ನನ್ನನ್ನು ಇವತ್ತು ಶಾಸಕನನ್ನಾಗಿ ಮಾಡಿದ್ದಾರೆ. ನಾನು ರಾಜಕಾರಣಕ್ಕೆ ಬರಬೇಕು ಅಂತ ಹೇಳಿ ಯಾವತ್ತೂ ಕೂಡ ಅಂದ್ಕೊಂಡವನಲ್ಲ. ಆದರೆ ಜನರ ಆಶೀರ್ವಾದದಿಂದ ನಾನು ಶಾಸಕನಾಗಿದ್ದೇನೆ. ಯಡಿಯೂರಪ್ಪನವರ ಆಶೀರ್ವಾದವೂ ಕೂಡ ಇದೆ. ಅವರ ಒಂದು ಮಾರ್ಗದರ್ಶನದಲ್ಲಿ ನಾನು ಕೂಡ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಸಂಘಟನೆ ಬಲ ತುಂಬುವಂಥ ಕೆಲಸ ಮಾಡ್ತೇನೆ. ಆದರೆ ನಾಳಿನ ಕಾರ್ಯಕ್ರಮ ಇದು ನನ್ನಂಥ ಅನೇಕ ಯುವ ರಾಜಕಾರಣಿಗಳಿಗೆ ಒಂದು ಪ್ರೇರಣೆಯನ್ನು ಕೊಡ್ತಕ್ಕಂಥ ಒಂದು ವ್ಯಕ್ತಿತ್ವ ಸನ್ಮಾನ್ಯ BS ಯಡಿಯೂರಪ್ಪನವರು ಒಂದು ವ್ಯಕ್ತಿಯಲ್ಲ, ಅದೊಂದು ದೊಡ್ಡ ಶಕ್ತಿ. ಹಾಗಾಗಿ ಆ ಶಕ್ತಿಗೆ, ಆ ಜನನಾಯಕನಿಗೆ ಗೌರವ ಸಲ್ಲಿಸ್ತಕ್ಕಂಥ ಒಂದು ಅಭಿಮಾನೋತ್ಸವ. ಇದರಲ್ಲಿ ಯಾವುದೇ ಒಂದು ರಾಜಕಾರಣ ಇಲ್ಲ. ಜನಪ್ರಿಯ ನಾಯಕರ ಈ ರೀತಿಯ ಅಭಿಮಾನೋತ್ಸವ ಹಿಂದೆ ದಾವಣಗೆರೆಯಲ್ಲಿ ಸಿದ್ದರಾಮಯ್ಯನವರು ಸಿದ್ದರಾಮೋತ್ಸವ ಮಾಡಿ ಅಧಿಕಾರ ಹಿಡಿದ್ರು. ಇದು ನಾಳಿನ ಒಂದು ಸಮಾವೇಶ ಬಿಜೆಪಿಯ ಮುಂದೆ ಅಧಿಕಾರಕ್ಕೆ ಬರುವಂಥ ಒಂದು ಮುನ್ಸೂಚನೆನ ಅಥವಾ ಹೇಗೆ, ಇದು ಯಾವ ರೀತಿ ಅನುಕೂಲ ಆಗ್ಬೋದು ಅಂತ? ಜನರಿಂದ ಜನರಿಗಾಗಿ ಜನರಿಗೋಸ್ಕರ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿರ್ತಕ್ಕಂಥ ಒಬ್ಬ ಮಹಾನ್ ನಾಯಕ ಸನ್ಮಾನ್ಯ ಯಡಿಯೂರಪ್ಪನವರು. ಅಧಿಕಾರಕ್ಕೋಸ್ಕರ ಯಾವತ್ತೂ ಕೂಡ ಸಂಭ್ರಮಾಚರಣೆ ಯಡಿಯೂರಪ್ಪನವ್ರು ಮಾಡ್ಕೊಂಡಿಲ್ಲ. ಇವತ್ತು ಬಡವರ ಪರವಾಗಿ, ರೈತರ ಪರವಾಗಿ ಕಣ್ಣೀರು ಹೊಸ್ತಕ್ಕಂಥ ಕೆಲಸ ಯಡಿಯೂರಪ್ಪನವರು 5 ದಶಕಗಳ ಕಾಲ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಈ ಅಭಿಮಾನೋತ್ಸವ, ಸಿದ್ದರಾಮೋತ್ಸವ, ದಯವಿಟ್ಟು ಇದನ್ನು ನೀವು ತುಲನೆ ಮಾಡೋಕ್ಕೆ ಹೋಗಬೇಡಿ. ಅದು ಸರ್ಕಾರದ ವ್ಯವಸ್ಥೆಯಲ್ಲಿ ಮಾಡ್ತಕ್ಕಂಥದ್ದು. ಇಲ್ಲಿ ರಾಜ್ಯದ ಮೂಲೆಗಳಿಂದ ಅಭಿಮಾನಿಗಳೇ ಬಂದು ಸಂಭ್ರಮೋತ್ಸವನ ಆಚರಣೆ ಮಾಡ್ತಾರೆ. ಕೊನೆಯದಾಗಿ ಸರ್, ಯಡಿಯೂರಪ್ಪನವರು ಈ ಅಂಬಾಸಿಡರ್ ಕಾರ್ನಲ್ಲಿ ಶಿಕಾರಿಪುರದಿಂದ ಪ್ರವಾಸ ಮಾಡಿ ಪಕ್ಷವನ್ನು ಕಟ್ಟಿದ್ರು. ಅಂದರೆ ಶಿಕಾರಿಪುರದಿಂದ ದೆಹಲಿವರೆಗೂ ಕೂಡ ಅವ್ರ ಜನಪ್ರಿಯತೆ ಹೆಚ್ಚಿತು. ಈ ಒಂದು ಕಾರ್ ಪಕ್ಕದಲ್ಲಿ ನಿಂತಿದ್ದೀರಾ, ರಾಜ್ಯದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರ ಜನಪ್ರಿಯತೆ ಎಷ್ಟಿದೆಯೋ ಈ CKR45 ಅಂಬಾಸಿಡರ್ ಕಾರು ಕೂಡ ರಾಜ್ಯದ ಜನ ಗುರುತಿಸ್ತಾರೆ. ಯಡಿಯೂರಪ್ಪನವರು ಅಂತ ಹೇಳಿದ್ರೆ CKR45 ಅಂತ ಹೇಳಿದ್ರೆ ಯಡಿಯೂರಪ್ಪನವರು. ಅಂದರೆ ಆ ರೀತಿ ಯಡಿಯೂರಪ್ಪನವರ ಜೀವನದಲ್ಲಿ ಭಾಳ ಮಹತ್ತರವಾಗಿರ್ತಕ್ಕಂಥ ಪಾತ್ರ ಈ ಅಂಬಾಸಿಡರ್ ಕಾರ್ ನಿರ್ವಹಿಸಿರ್ತಕ್ಕಂಥದ್ದು. ಹಾಗಾಗಿ ಇಂಥ ಒಂದು ಶುಭ ಸಂದರ್ಭದಲ್ಲಿ ಇವತ್ತು ಈ ಒಂದು ಅಭೂತಪೂರ್ವ ಮೆರವಣಿಗೆ, ದಸರಾ ಮಾದರಿಯಲ್ಲಿ ಏನು ಮೆರವಣಿಗೆ ನಡೀತಾ ಇದೆ, ಈ ಅಂಬಾಸಿಡರ್ ಕಾರು ಕೂಡ ಮೆರವಣಿಗೆಯಲ್ಲಿ ಇರ್ತದೆ. ನಾಳಿನ ಒಂದು ಸಮಾವೇಶದ ಮುಖಾಂತರ ಏನು ಸಂದೇಶ ಕೊಡ್ತಾ ಇದ್ದೀರಾ ಸರ್? ಯಡಿಯೂರಪ್ಪನವರು ಇಂದಿನ ಪ್ರತಿಯೊಬ್ಬ ಯುವ ರಾಜಕಾರಣಿಗಳಿಗೆ ಅವರೊಂದು ಪ್ರೇರಣಾ ಶಕ್ತಿ. ಎಲ್ಲ ಸಮಾಜ, ಎಲ್ಲ ವರ್ಗದ ಜನರನ್ನು ಯಾವ ರೀತಿ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಬೇಕು ಅದನ್ನು ಯಡಿಯೂರಪ್ಪನವರು ತೋರಿಸ್ಕೊಟ್ಟಿದ್ದಾರೆ. ಬಡವರ ಕಣ್ಣೀರು ಹೊಸ್ತಕ್ಕಂಥ ಕೆಲಸ ಯಾವ ರೀತಿ ಮಾಡಬೇಕು, ರೈತರ ಪರವಾಗಿ ಹೇಗೆ ನಿಲ್ಲಬೇಕು ಅನ್ನೋದನ್ನು ಯಡಿಯೂರಪ್ಪನವರು ತೋರಿಸ್ಕೊಟ್ಟಿದ್ದಾರೆ. ಬರೇ ಭಾರತೀಯ ಜನತಾ ಪಾರ್ಟಿ ಅಲ್ಲ, ಪ್ರತಿಯೊಬ್ಬ ರಾಜಕಾರಣಿಗಳಿಗೂ ಕೂಡ ಯಡಿಯೂರಪ್ಪನವರು ಒಂದು ರೀತಿ ಮಾದರಿ. ಹಾಗಾಗಿ ಅವ್ರು ನಮ್ಮೆಲ್ಲರಿಗೂ ಕೂಡ ಪ್ರೇರಣೆ. ಹಾಗಾಗಿ ಒಂದು ಅಭಿಮಾನೋತ್ಸವ ಮಾಡ್ತಾರೆ. ಇದಿಷ್ಟು BY ವಿಜೇಂದ್ರ ಅವರ ಸ್ಪಷ್ಟ ನುಡಿಗಳು. ಕ್ಯಾಮರಾಮನ್ ರಾಯ್ಡು ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಚಿತ್ರದುರ್ಗ.